ನಮಸ್ತೆ ಎಲ್ಲರಿಗೂ. ಇವತ್ತೊಂದು ಬ್ಯೂಟಿಫುಲ್ ವ್ಯೂ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ಇದು ಯಾವ ಪ್ಲೇಸ್ ಅಂತ. ಅದೇ ನಮ್ಮ ಸಾಂಸ್ಕೃತಿಕ ನಗರ ಮೈಸೂರು, ನಮ್ಮೂರು. ಇವತ್ತು ಜೂನ್ 21 ಅಂದರೆ ಇಂಟರ್ನ್ಯಾಷನಲ್ ಯೋಗ ಡೇ. ಇಂಟರ್ನ್ಯಾಷನಲ್ ಯೋಗ ಡೇ ಅಂದರೆ ನನಗೆ ತುಂಬ ಸ್ಪೆಷಲ್, ಬಿಕಾಸ್ ನಾನು ಯೋಗ ಮಾಡ್ತೀನಿ. ಸೊ ಈ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ನಾವು ಹೇಗೆ ಮಾಡಿದ್ವಿ, ಎಲ್ಲಿ ಮಾಡಿದ್ವಿ ಅಂತ ನಿಮ್ಗೆ ತೋರಿಸೋಣ ಅಂತ ಒಂದು ಕಂಪ್ಲೀಟ್ ವ್ಲಾಗ್ ಮಾಡಿದ್ದೀನಿ. ಸೊ ಹೇಗಿತ್ತು ನೋಡೋಣವಾ? ಅದಕ್ಕಿಂತ ಮುಂಚೆ ಎಲ್ಲರೂ ಅರ್ಲಿ ಮಾರ್ನಿಂಗ್ ಬಂದು ವೆಯ್ಟ್ ಮಾಡಿ ನೋಡುವಂತಹ ಸೀನ್ ನಿಮ್ಮ ಮುಂದೆ. ಇದು ನಮ್ಮ ಪ್ಯಾಲೇಸ್. ನಿಮ್ಗೆಲ್ಲರಿಗೂ ಗೊತ್ತಿರಬೇಕಲ್ಲ, ಎಲ್ಲರೂ ಲೈಫಲ್ಲಿ ಒಂದ್ಸರಿ ಆದರೂ ಮೈಸೂರು ಪ್ಯಾಲೇಸ್ ವಿಸಿಟ್ ಮಾಡಿರ್ತೀರ. ಇಫ್ ನಾಟ್, ಪ್ಲೀಸ್ ಟು ವಿಸಿಟ್ ಮೈಸೂರು ಪ್ಯಾಲೇಸ್. ಇಂಥ ಬೆಸ್ಟ್ ಪ್ಲೇಸ್ನ ಯಾಕೆ ಮಿಸ್ ಮಾಡ್ಕೋಬೇಕಲ್ವಾ? ಒಂದ್ಸರಿ ವಿಸಿಟ್ ಮಾಡಿ. ಸೊ ನಿಮಗೋಸ್ಕರ ಒಂದು ಶಾರ್ಟ್ ತೆಗೆದಿದ್ದೀನಿ ನಮ್ಮ ಮೈಸೂರು ಪ್ಯಾಲೇಸ್ದು. ಜಸ್ಟ್ ಹ್ಯಾವ್ ಅ ವ್ಯೂ. ಸೊ ಅರ್ಲಿ ಮಾರ್ನಿಂಗ್ ಅರೌಂಡ್ 5:30ಗೆ ನಾವು ಮೈಸೂರು ಪ್ಯಾಲೇಸ್ ರೀಚ್ ಆದ್ವಿ. ನಾನು, ನನ್ನ ಸಿಸ್ಟರ್ ಆ್ಯಂಡ್ ಮೈ ಮಾಮ್. ಸೊ ನಾವು 3 ಜನನೂ ಬಂದಿದ್ದೀವಿ ಈ ವರ್ಷ. ಲಾಸ್ಟ್ ಇಯರ್ ದರ್ಶು ಇದ್ದ, ಬಟ್ ಈ ಸರಿ ಅವನು ಮಿಸ್ ಮಾಡ್ಕೊಂಡ. ಸುಮಾರು ಜನ ಜಾಯ್ನ್ ಆಗಿದ್ರು, ಥೌಸಂಡ್ಸ್ ಆಫ್ ಪೀಪಲ್. ಯು ಕ್ಯಾನ್ ಸಿ ಹಿಯರ್ ಮೈಸೂರು ಪ್ಯಾಲೇಸ್ ಮುಂದೆ ನಾವೆಲ್ಲ ಒಟ್ಟಾಗಿದ್ವಿ. ಇದು ಒಂದು ಬೆಸ್ಟ್ ಡೇ ಆಗಿತ್ತು ಆ್ಯಕ್ಚುಲಿ. ನಾವು ವಾರ್ಮಪ್ ಜೊತೆ ನಮ್ಮ ಯೋಗ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹೆಲ್ತ್ ನಮ್ಮ ಕೈಲಿದೆ. ಸೊ ಯೋಗ ಸ್ಟಾರ್ಟ್ ಮಾಡಿ ಹೆಲ್ದಿಯಾಗಿರಿ. ಭುಜದ ಮೇಲೆ ಬಲಹಸ್ತವನ್ನ ಎಡ ಭುಜದ ಮೇಲೆ, ಎಡ ಬೆನ್ನಿನ ಮೇಲೆ ಇಟ್ಟು ದೇಹವನ್ನ ಒಂದೇ ಸರಳ ರೇಖೆಯಲ್ಲಿ ಅಂದರೆ ನೇರವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸ್ಥಿತಿಯನ್ನು ಆಸನವನ್ನು ಮಾಡೋದ್ರಿಂದ ಇನ್ಸುಲಿನ್ ಸ್ರವಿಸುವಿಕೆ ಹೆಚ್ಚಾಗಿ ದೇಹದಲ್ಲಿ ಸೂಕ್ಷ್ಮತೆಯು ಸುಧಾರಿಸುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಖಿನ್ನತೆ ನಿವಾರಣೆಯಾಗುತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಾಗೂ ಹೃದಯ ಸಂಬಂಧಿ ಸಮಸ್ಯೆಗಳು ಈ ಆಸನ ಮಾಡೋದ್ರಿಂದ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತದೆ. ನಿಧಾನವಾಗಿ ಕೈಗಳನ್ನು ಬಿಡಿಸ್ಕೊಳ್ಳೋಣ. ಬಲಪಾದವನ್ನು ನೇರವಾಗಿ ಮುಂದೆ ಚಾಚೋಣ. ಈ ಎಡಪಾದವನ್ನು ಬಲಮಂಡಿ ಹತ್ರ ಇಟ್ಕೊಳ್ಳೋಣ. ಎಡಹಸ್ತ ಪುಷ್ಟದ ಹಿಂಭಾಗ, ಬಲಹಸ್ತವನ್ನು ನಿಧಾನವಾಗಿ ಎಡ ಪಾದದ ಪಕ್ಕ ತಂದು ಇಡೋಣ. ದೃಷ್ಟಿ ಎಡಭುಜವನ್ನು ನೋಡ್ತಾ ಇರಲಿ. ಸ್ಥಿತಿಯಲ್ಲಿ 3ರಿಂದ 5 ಬಾರಿ ಉಸಿರಾಟವನ್ನು ಮಾಡ್ತಾ ಬರೋಣ. 5, 4, 3, 2, 1. ವಾಪಸ್ ನಿಧಾನವಾಗಿ ಹಸ್ತಗಳನ್ನು ಬಿಡಿಸ್ಕೊಳ್ಳೋಣ. ಎಡಮಂಡಿಯನ್ನು ನೇರವಾಗಿ ಮಾಡ್ತಾ ಪಾದವನ್ನು ಮುಂದೆ ಚಾಚೋಣ. ಮಕರಾಸನ. ಮುಂದಿನ ಆಸನ ಭುಜಂಗಾಸನ. 2 ಪಾದಗಳನ್ನು ಕೂಡಿಸೋಣ. ಪಾದಗಳು ಚೂಪಾಗಿರಲಿ. 2 ಹಸ್ತಗಳನ್ನು ತಂದು ಎದೆ ಹತ್ರ ಇಟ್ಕೊಳ್ಳೋಣ. ಮೊಣಕೈ ದೇಹದ ಹತ್ರ ಇರಲಿ. ದೇಹವನ್ನು ಜಗ್ಗಿ ಮೇಲೆತ್ತೋಣ. ಈ ದೇಹದ ಸ್ಥಿತಿ, ಈ ಸ್ಥಿತಿಯನ್ನು ತಲುಪಿದಂತಹ ಸಂದರ್ಭದಲ್ಲಿ ದೇಹ ಎಡೆ ಎತ್ತಿ ಆಡುವ ಹಾವಿನ ರೀತಿಯಲ್ಲಿ ಕಾಣಬೇಕು. ಈ ಆಸನವನ್ನು ಮಾಡುವವರಿಗೆ ಮೆದುಳಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆಗಳು, ಉಸಿರಾಟದ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತದೆ. ದೇಹದಲ್ಲಿರುವ ಹೆಚ್ಚಿನ ಕೊಬ್ಬು ಕರಗುತ್ತೆ. ಹಾಗೆ ಮಾನಸಿಕವಾದಂತಹ ಒತ್ತಡಗಳು ನಿವಾರಣೆಯಾಗ್ತಾ ಬರ್ತದೆ. ನಿಧಾನವಾಗಿ ದೇಹವನ್ನು ಕೆಳಗಿಳಿಸೋಣ. ಮಕರಾಸನ ಸ್ಥಿತಿಯಲ್ಲಿ ವಿಶ್ರಾಂತಿ. ಪಾದಗಳನ್ನು ಕೂಡಿಸಿ ಚೂಪ್ ಮಾಡಿ ಹಿಮ್ಮಡಿಗಳು ಕೂಡಿರಲಿ. ಹಿಂದೆ ಪಾದಗಳನ್ನು ಮೇಲೆತ್ತಾ ಬರೋಣ. ಅಪ್ ಸ್ಥಿತಿಯಲ್ಲಿ 3ರಿಂದ 5 ಬಾರಿ ಉಸಿರಾಟವನ್ನು ಮಾಡ್ತಾ ಬರೋಣ. ಈ ಆಸನವನ್ನು ಮಾಡೋದ್ರಿಂದ ಮೆದುಳಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸಯಾಟಿಕ ಸಮಸ್ಯೆ ನಿವಾರಣೆ ಆಗ್ತಾ ಬರ್ತದೆ. ಉತ್ಥಾನ ಅಂತ ಹೇಳಿದ್ರೆ ಮೇಲಕ್ಕೆ, ಪಾದಗಳನ್ನು ಮೇಲಕ್ಕೆ ಎತ್ತುವಂತಹ ಕ್ರಿಯೆ. 2 ಹಸ್ತಗಳನ್ನು ಪುಸ್ತದ ಅಕ್ಕಪಕ್ಕ ಇಡೋಣ. ಪಾದಗಳು ಹಸ್ತಗಳು ಕೆಳಮುಖವಾಗಿರಲಿ. 2 ಪಾದಗಳನ್ನು ಕೂಡಿಸೋಣ. ನಿಧಾನವಾಗಿ 2 ಪಾದಗಳನ್ನು ಮೇಲೆತ್ತಾ ಬರೋಣ. ನಿಧಾನವಾಗಿ ಪಾದಗಳನ್ನು ಕೂಡಿಸೋಣ. ಮಂಡಿ ಮಡಚಿ 2 ಮಂಡಿಗಳನ್ನು ಎದೆ ಹತ್ರ ತಗೊಳ್ಳೋಣ. 2 ಕೈಗಳಿಂದ ಮಂಡಿಯನ್ನು ಲಾಕ್ ಮಾಡೋಣ. ತಲೆ ಮೇಲೆತ್ತಿ ಗಲ್ಲವನ್ನು ಮಂಡಿಗೆ ಮುಡಿಸೋಣ.
ಈ ಸ್ಥಿತಿಯಲ್ಲಿ 3ರಿಂದ 5 ಬಾರಿ ಉಸಿರಾಟವನ್ನು ಮಾಡ್ತಾ ಬರೋಣ. ಈ ಆಸನವನ್ನು ಮಾಡೋದ್ರಿಂದ ಮಲಬದ್ಧತೆ ಮತ್ತು ಹೊಟ್ಟೆಯ ಉಬ್ಬರವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಜೀರ್ಣಾಂಗ ವ್ಯೂಹ ಮತ್ತು ಕೀಲುಗಳಿಗೆ ಹೆಚ್ಚಾಗಿ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಪೂರೈಕೆ ಮಾಡುತ್ತದೆ. ದೈಹಿಕ ಒತ್ತಡವನ್ನು ಬಿಡುಗಡೆ ಮಾಡಿ ಬೆನ್ನಿನ ಮಾಂಸಖಂಡಗಳು ಹೆಚ್ಚಿನ ಶಕ್ತಿಯನ್ನು ಹೊಂದ್ತಾ ಹೋಗುತ್ತೆ. ನಿಧಾನವಾಗಿ ಕೈಗಳನ್ನು ಬಿಡಿಸಿಕೊಂಡು ಬೆನ್ನನ್ನು ಭೂಸ್ಪರ್ಶಕ್ಕೆ ತರೋಣ. ಕಾಲುಗಳನ್ನು ನೇರವಾಗಿ ಮುಂದೆ ಚಾಚಿ ಕಾಲುಗಳ ನಡುವೆ ಅಂತರವನ್ನು ಇಟ್ಟು ಹಸ್ತಗಳನ್ನು ಮೇಲ್ಮುಖವಾಗಿ ಇಟ್ಟು ವಿಶ್ರಾಂತ ಸ್ಥಿತಿಗೆ ಬರೋಣ. ಮುಂದಿನ ಆಸನ ಶವಾಸನ. ಅವಕಾಶಕ್ಕಾಗಿ ಧನ್ಯವಾದ. ಸೊ ಹೀಗಿತ್ತು ನಮ್ಮ ಕಂಪ್ಲೀಟ್ ಯೋಗ ಡೇ ಸೆಲೆಬ್ರೇಷನ್. ಇದಾದಮೇಲೆ ನಾವೊಂದು ಗ್ರೂಪ್ ಪಿಕ್ಚರ್ ತಗೊಂಡ್ವಿ ನಮ್ಮ ಯೋಗ ಕ್ಲಾಸ್ ಮೆಂಬರ್ಸ್ ಜೊತೆ. ಅದಾದ ನಂತರ ನಮಗೆ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿತ್ತು. ಸೊ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿ ಮನೆಗೆ ಹೊರಟ್ವಿ. ಸೊ ನೀವು ಯೋಗ ಮಾಡ್ತಿದ್ರೆ ಪ್ಲೀಸ್ ಕಂಟಿನ್ಯೂ ಮಾಡಿ. ಇಫ್ ನಾಟ್, ಪ್ಲೀಸ್ ಸ್ಟಾರ್ಟ್ ಯೋಗ. ಸ್ಟೇ ಫಿಟ್, ಸ್ಟೇ ಹೆಲ್ದಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಬಾಯ್, ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್.